ಡಿಕೆ ಸುರೇಶ್ ಹೆಸರಿನಲ್ಲೂ ಕೂಡ ಮಹಾ ವಂಚನೆ. ರಿಪಬ್ಲಿಕ್ ಕನ್ನಡದಲ್ಲಿ ಸ್ಫೋಟಕ ಆಡಿಯೋ. ಐಶ್ವರ್ಯ ವಂಚನೆ ಕೇಸ್ಗೆ ಈಗ ಬಿಗ್ ಟ್ವಿಸ್ಟ್. ನೋಡಿ ಎಂತೆಂತ ಮೋಸ ಮಾಡಿದ್ದಾರೆ ಅಂತ. ಡಿಕೆ ಸುರೇಶ್ ಅವರ ಧ್ವನಿಯಲ್ಲಿ ಮೋಸ ಮಾಡಿದ್ರ ನಟ ಧರ್ಮ ಮಾತು ನಂಬಿ ವನಿತಾ ಅನ್ನುವಂತ ಮಹಿಳೆ ಮೋಸ ಹೋದ್ರ. ವನಿತಾ ಜೊತೆ ಧರ್ಮ ಮಾತನಾಡಿದ್ರು ಎನ್ನಲಾದ ಆಡಿಯೋ ಡಿಕೆ ಸುರೇಶ್ ಅವರ ಧ್ವನಿಯನ್ನೇ ಅನುಕರಿಸಿ ಮೋಸ ಮಾಡಿದ್ರ. ಹಾಗಾದ್ರೆ ಧರ್ಮ ಅವರು ಆಡಿಯೋ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ವೀಕ್ಷಕರೇ ಹೆಂಗೆಲ್ಲ ಮೋಸ ಮಾಡ್ತಾರೆ ನೋಡಿ. ಹಲೋ ಹಲೋ ಹೇಳೋ. ವನಿತಾ ನೀನ್ ಯಾಕೆ ಈ ತರ ಮಾಡ್ತಿದ್ಯಾ? ಏನ್ ನಿಂಗೆ ಅರ್ಥ ಆಗ್ತಾ ಇಲ್ವಾ? ನಾನು ಏನು ಮಾಡ್ತಿಲ್ಲ. ಒಂದ್ ನಿಮಿಷ ಕೇಳು. FIR ಆಗಿದೆ, ಮಿಕ್ಕಿರೋದ್ ನನಗೆ ಗೊತ್ತಿಲ್ಲ. ನಾನು ಏನ್ ಸ್ಟಾಪ್ ಮಾಡ್ಬೇಕಂದ್ರು ನಾನು ದುಡ್ಡು ಕೊಡ್ಲೇಬೇಕು. ಐಶು ನೀನ್ ಬಾ, ಆಗಲ್ಲ. ಇವತ್ತು ಬಾ, ನಾನು ಏನ್ ಬೇಕೋ ನಾನು ಅದನ್ನ ಸ್ಟೆಪ್ಸ್ ತಗೊಂಡು ಅದನ್ನ ಸ್ಟಾಪ್ ಮಾಡಿಸಿ ನಾನೇ ಬೇಕಾದ್ರೆ ಮೀಡಿಯಾದಲ್ಲಿ ಮಾತಾಡ್ತೀನಿ. ಅಲ್ಲಿ ತನಕ ಆಗಲ್ಲ ಐಶು. ನೀನ್ ಇಷ್ಟು ಮಾಡೋ ಬದಲು ದುಡ್ಡು ತಗೊಂಬಾ. ನೀನ್ ತಗೊಂಬಾ, ನಾನು ಸ್ಟಾಪ್ ಮಾಡಿಸ್ತೀನಿ. ನೀನ್ ತಗೊಂಬಂದಿದ್ ನೆಕ್ಸ್ಟ್ ಮೂಮೆಂಟ್ ಸ್ಟಾಪ್ ಮಾಡಿಸ್ತೀನಿ. ಇಷ್ಟು ಮಾತಾಡೋ ಬದಲು ನೀನ್ ಬಾ, ಇಲ್ಲಿಂದ ಇಷ್ಟೇ ದೂರ ಇದೆ, ನಾನು ಸ್ಟಾಪ್ ಮಾಡಿಸ್ತೀನಿ. ನೀನ್ ದುಡ್ಡು ತಗೊಂಬ, ಸ್ಟಾಪ್ ಮಾಡಿಸ್ತೀನಿ. ಬಾ. ಹಲೋ ಹಲೋ ಹೇಳೋ. ವನಿತಾ ನೀನ್ ಯಾಕೆ ಈ ತರ ಮಾಡ್ತಿದ್ಯಾ? ಏನ್ ನಿಂಗೆ ಅರ್ಥ ಆಗ್ತಾ ಇಲ್ವಾ? ನಾನು ಏನು ಮಾಡ್ತಿಲ್ಲ. ಒಂದ್ ನಿಮಿಷ ಕೇಳು. FIR ಆಗಿದೆ, ಮಿಕ್ಕಿರೋದ್ ನನಗೆ ಗೊತ್ತಿಲ್ಲ. ನಾನು ಏನ್ ಸ್ಟಾಪ್ ಮಾಡ್ಬೇಕಂದ್ರು ನಾನು ದುಡ್ಡು ಕೊಡ್ಲೇಬೇಕು. ಐಶು ನೀನ್ ಬಾ, ಆಗಲ್ಲ. ಇವತ್ತು ಬಾ. ಅಪ್ಡೇಟ್ ಪಡ್ಕೊಂಡು ನಮ್ಮ ಪ್ರತಿನಿಧಿ ನಾಗರಾಜ್ ಕನೆಕ್ಟ್ ಆಗಿದ್ದಾರೆ. ನಾಗರಾಜ್, ಈ ಪ್ರಕರಣದಲ್ಲಿ ಡಿಕೆ ಸುರೇಶ್ ಅವರ ಧ್ವನಿಯನ್ನ ಅನುಕರಿಸಿ ಮೋಸ ಮಾಡಲಾಯಿತು ಅನ್ನುವಂಥದ್ದು ಆ ಆ್ಯಂಗಲ್ ಏನು, ಜೊತೆಗೆ ನೀನು ಬಾ, ನಾನು ಇದನ್ನ ಮೀಡಿಯಾದಿಂದ ವಾಪಸ್ ತಗೊಳ್ತೀನಿ, ನಾನೇ ಮೀಡಿಯಾ ಎದುರುಗಡೆ ಬಂದು ಎಲ್ಲ ಹೇಳ್ತೀನಿ ಅಂತ ವನಿತಾ ಅವ್ರು ಹೇಳ್ತಾ ಇರುವಂಥದ್ದು, ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡಿ. ಶ್ರೀಲಕ್ಷ್ಮಿ, ಏನು ಚಂದ್ರಾಲೇಔಟ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗುತ್ತೆ. ವನಿತಾ ಐತಾಳ್ ಅನ್ನೋರು ಐಶ್ವರ್ಯ ಗೌಡ ನನ್ನಿಂದ ನಮ್ಮ ಜ್ಯುವೆಲರ್ಸ್ನಿಂದ ಸುಮಾರು 14 kg ಚಿನ್ನವನ್ನು ತೆಗೆದುಕೊಂಡು ಹೋಗಿ ವಂಚನೆಯನ್ನು ಮಾಡಿದ್ದಾರೆ, ನನಗೆ ಅದನ್ನು ವಾಪಸ್ ಕೊಡ್ತಾ ಇಲ್ಲ. ಈ ಒಂದು ಬಿಸ್ನೆಸ್ಸನ್ನು ನಡೆಸುವ ಪ್ರೋಸೆಸ್ಸಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್ ತಂಗಿ ತಾನು ಅಂತೇಳಿ ತನ್ನನ್ನು ತಾನು ಬಿಂಬಿಸ್ಕೊಂಡಿದ್ಲು. ಜೊತೆಗೆ ಈ ಒಂದು ಪ್ರಕರಣದಲ್ಲಿ 3ನೇ ಆರೋಪಿಯಾಗಿರ್ತಕ್ಕಂಥ ಕನ್ನಡ ಚಲನಚಿತ್ರದ ಖ್ಯಾತ ಕಳನಟ ಧರ್ಮ ಅವರು ಕರೆ ಮಾಡಿ ತಾವೇ ಡಿಕೆ ಸುರೇಶ್ ಮತ್ತು ಐಶ್ವರ್ಯ ಗೌಡ ತನ್ನ ತಂಗಿ ಅನ್ನೋ ರೀತಿಯಾಗಿ ಫೋನ್ನಲ್ಲಿ ಮಾತಾಡ್ತಾ ಇದ್ರು ಅಂತೇಳಿ ಪ್ರಕರಣ ದಾಖಲಾಗಿದೆ. ಅದಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ಆಡಿಯೋಗಳು ಲಭ್ಯ ಆಗಿರ್ತಕ್ಕಂಥದ್ದು. ಇದು ಐಶ್ವರ್ಯ ಮತ್ತು ಏನು ವನಿತಾ ಇದ್ದಾರೆ, ಇವರಿಬ್ಬರ ನಡುವೆ ಕಾನ್ವರ್ಸೇಷನ್ ಆಗುವಂಥದ್ದು. ಇದರಲ್ಲಿ ಭಾಳ ಸ್ಪಷ್ಟವಾಗಿ ಕೆಲವೊಂದು ವಿಚಾರಗಳು ಗೊತ್ತಾಗುತ್ತೆ. ಏನಂತಂದರೆ ಇವರಿಬ್ಬರಿಗೂ ಮೊದಲಿನಿಂದಲೂ ಸಹ ಒಂದು ಬಿಸ್ನೆಸ್ ಇತ್ತು. ಇದರ ಭಾಗವಾಗಿ ಸಾಕಷ್ಟು ಬಾರಿ ಪೊಲೀಸ್ ಠಾಣೆ ಮೆಟ್ಟಲನ್ನು ಸಹ ಏರಿದ್ರು. ಆದರೆ ಯಾವಾಗ ವಿಚಾರಗಳೆಲ್ಲ ಮಾಧ್ಯಮಗಳಲ್ಲಿ ಬರ್ತವೆ, ಐಶ್ವರ್ಯ ರಿಕ್ವೆಸ್ಟ್ ಮಾಡ್ತಾರೆ ವನಿತಾ ಅವ್ರ ಹತ್ರ, ಏನು ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸು, ನಾನು ಆದಷ್ಟು ಬೇಗ ನಿನ್ನ ಹಣವನ್ನು ಸೆಟ್ಲ್ ಮಾಡ್ತೀನಿ, ಇದೆಲ್ಲ ಹೊರಗಡೆ ಬಂದರೆ ನನಗೆ ಯಾರು ಹಣ ಕೊಡಲ್ಲ ಅನ್ನೋ ಮಾತುಗಳನ್ನು ಹೇಳುವಂಥದ್ದು ಈ ಆಡಿಯೋಗಳ ಲಭ್ಯ ಆಗಿರ್ತಕ್ಕಂಥ ಆಡಿಯೋಗಳಲ್ಲಿ ಕೇಳಿಸ್ತಾ ಇರ್ತಕ್ಕಂಥದ್ದು. ಜೊತೆಗೆ ಇನ್ನೊಂದು ಏನು ಡಿಕೆ ಸುರೇಶ್ ಹೆಸರಲ್ಲಿ ಮಾತಾಡಿದ್ದಾರೆ ಆಕ್ಟರ್ ಧರ್ಮ ಅನ್ನೋ ಆಡಿಯೋ ಕೂಡ ಲಭ್ಯ ಆಗಿದ್ದು, ಧರ್ಮಗೂ ಈ ಒಂದು ಪ್ರಕರಣಕ್ಕೂ ನೇರವಾದ ಲಿಂಕ್ ಇದೆ ಅಂತೇಳಿ ಈ ಒಂದು ಅನ್ವೆರಿಫೈಡ್ ಆಡಿಯೋ ಏನು ಸಿಕ್ಕಿದೆ ಇದರಿಂದ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಯಾಕಂತಂದರೆ ಧರ್ಮ ಅವರು ಈ ಒಂದು ಘಟನೆ ಬೆಳಕಿಗೆ ಬಂದ ಕೂಡಲೇ ಮಾತಾಡ್ತಾ, ಈ ಒಂದು ಪ್ರಕರಣಕ್ಕೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ, ಕೇವಲ ನಾನು ಅವ್ರ ಅಂಗಡಿಯಲ್ಲಿ 8 ಲಕ್ಷದ ಚಿನ್ನವನ್ನು ಖರೀದಿ ಮಾಡಿದ್ದೆ, ಅದು ಬಿಟ್ಟರೆ ನನಗೆ ಯಾವುದೇ ರೀತಿಯ ಒಂದು ವಂಚನೆಯಲ್ಲಿ ಭಾಗ ಇಲ್ಲ ಅನ್ನೋ ಮಾತುಗಳನ್ನು ಆಕ್ಟರ್ ಧರ್ಮ ಹೇಳಿದ್ರು. ಆದರೆ ಈ ಒಂದು ಅನ್ವೆರಿಫೈಡ್ ಆಡಿಯೋ ಏನು ಸಿಕ್ಕಿದೆ ಇವುಗಳನ್ನು ಗಮನಿಸ್ತಾ ಇದ್ರೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ನಟ ಧರ್ಮಗೂ ಈ ಒಂದು ವಂಚನೆ ಪ್ರಕರಣದಲ್ಲಿ ಭಾಗ ಇದೆಯಾ ಅನ್ನೋ ಒಂದು ಅನುಮಾನ ದೊಡ್ಡ ಮಟ್ಟದಲ್ಲಿ ಶುರುವಾಗ್ತಾ ಇರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ, ರೈಟ್, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ ನಾಗರಾಜ್. ಹಾಗಾದ್ರೆ ಧರ್ಮ ಏನು ಹೇಳಿದ್ರು, ಧರ್ಮ ಅವ್ರ ಜೊತೆ ಮಾತನಾಡಿದ್ದಾರೆ ಎನ್ನಲಾದಂತಹ ಆಡಿಯೋ ಏನು ನಾವು ಹೇಳ್ತಾ ಇದ್ದೀವಿ, ಆ ಆಡಿಯೋ ಹೇಗಿದೆ, ಏನು ಮಾತನಾಡಿದ್ದಾರೆ ಅದರಲ್ಲಿ ನೋಡಿ. ಹಲೋ ಹಲೋ. ಹಾ ಐಶು, ಇಲ್ಲ ನಿನ್ ಕಾಲ್ ಕಟ್ಕೊತೀನಿ, ಸ್ಟಾಪ್ ಮಾಡ್ಸಿ. ನನಗೆ ದುಡ್ಡು ಬೇಕು ಐಶು, ನನಗೆ ದುಡ್ಡು ಬೇಕು. ಆಗಲ್ಲ, ನಾನು ಕೊಟ್ಟಿಲ್ಲ ಅಂದ್ರೆ ಮಾಡು. 2 ದಿನ ಕೊಟ್ಟಿಲ್ಲ ನನಗೆ ಇವಾಗ ಫಸ್ಟ್ ಇವಾಗ ದುಡ್ಡು ತಂದಿಡು ಐಶು. ನಾನು ಕಷ್ಟಪಟ್ಟು ತಂದಿರೋ ದುಡ್ಡು 2 ದಿನದಲ್ಲಿ ಮಾಡ್ತೀನಿ ಅನ್ನಲ್ಲ. 2 ದಿನದಲ್ಲಿ ನಾನು ಮಾಡಿಲ್ಲ ಅಂದ್ರೆ ನೀನ್ ಏನ್ ಬೇಕಾದ್ರೂ ಅರ್ಧ ತರ್ಸಿ. ಇವಾಗ ನಿನ್ನ ಹತ್ರ ಇದೆ, ಕನೆಕ್ಟ್ ಇದೆ ತಾನೇ, ನೀನ್ ಮಾಡ್ಸು. ಇಲ್ಲ ಡಿಕೆ ಸುರೇಶ್ ಇದಾರೆ ತಾನೇ, ಡಿಕೆ ಸುರೇಶ್ ಹತ್ರ ತರ್ಸು. ಒಂದು ಈಚೆ ಬರುತ್ತೆ ಕಡೆ, ನನ್ಗೆ ನಾನ್ ಸಾಯ್ಬೇಕಾಗುತ್ತೆ. ನೋಡು,
ನೀನು ಸಾಯೋದು ಅದು ಇದು ಐಶು ಇನ್ 2 ದಿನ ಮಾಡ್ಸು. ಇನ್ 2 ದಿನದಲ್ಲಿ ನಾನು ಕೊಟ್ಟಿಲ್ಲ ಅಂದ್ರೆ ನೀನ್ ಕೇಳು. ನೀನ್ ಇದೇ ಕೆಲಸ ಮಾಡಿ ಇನ್ 2 ದಿನದಲ್ಲಿ. ನೋಡು ನಾನು ಕೆಲಸ ಮಾಡಕ್ಕಿಲ್ಲ ಐಶು. ನನಗೆ ಈ ಕೆಲಸ ಮಾಡಬಾರ್ದಂತಾನೆ 1 ತಿಂಗಳಿಂದ ಹೇಳ್ತಾನೆ ಇದೀನಿ. 2 ದಿನಕ್ಕೆ ಆಗಲ್ಲ ಇವಾಗ ಆಯ್ತು. ಮನೆಗ್ ಬಂದಿದ್ದಾಳೆ, ಅವಳು ಮುಂದೆ ಅವಮಾನ ಆಗುತ್ತೆ ಕಡೆ. ನಿನ್ ಕಾಲ್ ಕಟ್ಕೋತೀನಿ ನನ್ನ ಮಗಳು ಮುಂದೆ. ನೋಡ ಐಶು, ಇದು ನನ್ ಕೈಯಲ್ಲಿ ಇಲ್ಲ. ಬರ್ಸ್ಕೊಂಡಲ್ಲಿ ಏನ್ ಬರ್ಸ್ಕೊಂಡೆ? ನಾನು ಅವತ್ತು ಹೇಳ್ತಾ ಇದ್ದೀನಿ 5-6 ಕೆಜಿ ಬರ್ಕೊಂಡಾಗ್ಲೇ ಹೇಳಿದ್ದೀನಿ. 2 ದಿನ, ಇನ್ 2 ದಿನಕ್ಕೆ 26 ಅವ್ರಿಗೂ ಹೇಳಿದ್ದೀನಿ ಸರ್. 26ನೇ ತಾರೀಕು 27ನೇ ತಾರೀಕಲ್ಲಿ ಅವ್ಳಿಗೆ ಬರ್ತೀನಿ ಸರ್ ಅಂತಾನೆ ಹೇಳ್ಬಿಟ್ಟು ಬಂದಿದ್ದೀನಿ. ಕೇಳು, ಇನ್ 2 ದಿನಕ್ಕೆ ಪ್ಲೀಸ್ ನಿನ್ ಕಾಲ್ ಕಟ್ಕೋತೀನಿ ಕಣೆ. ಇನ್ 2 ದಿನಕ್ಕೆ ನಾನು ಮಾಡಿಲ್ಲ ಅಂದ್ರೆ ನೀನ್ ಇದೇ ಕೆಲಸ ಮಾಡೆ ಪ್ಲೀಸ್. ನಿಮಿಷ ಕೇಳು. ನೋಡು, ನೀನ್ ಇಷ್ಟು ಪ್ಲೀಸ್ ಅದು ಇದು ಅಂತ ಮಾತಾಡ್ಬೇಡ. ನಾನ್ ನಿನ್ಗೆ 1 ತಿಂಗಳಿಂದ ಹೇಳ್ತಾ ಇದೀನಿ ತಾನೆ ಐಶು, ಪ್ಲೀಸ್ 5-6 ಕೆಜಿ ರೆಡಿ ಮಾಡ್ಕೊಡಕ್ ಆಗಿಲ್ವಾ? ನಂದು ಶೋರೂಮ್ ಅಲ್ಲಿ 3 ಕೊಟ್ಟ ಕಣೆ. ನಾನು ಅದನ್ನೇ ನೆನ್ನೆಯಿಂದ ಬೇರೆ ಏನೇನೋ ಮಾಡಿ ಮಾಡ್ತಾ ಇದ್ದೀನಿ ಕೆಲ್ಸನ. ನೆನ್ನೆಯಿಂದ ಸಿಕ್ಕಾಪಟ್ಟೆ ಕೆಲಸ ಮಾಡಿದ್ದೀನಿ ಇದಕ್ಕೋಸ್ಕರನೇ. ನೀನ್ ಮಾಡ್ತಿರೋದು ಹೆಂಗ್ ಅನ್ಸ್ತಾ ಇದೆ ಅಂತಂದ್ರೆ 1 ರೂಪಾಯಿ ಕೊಡ್ಬಾರ್ದು ಅಂತ ಮಾಡ್ತಾ ಇದೆಯಾ ಅನ್ನೋ ತರಾನೇ ಅನ್ಸ್ತಾ ಇದೆ. ನಂದು ಇಲ್ಲ ಕಣವ್ವ, ಆತರ ಏನಿಲ್ಲ ಕಣವ್ವ. ನಾನ್ ನಿಜವಾಗ್ಲೂ ನೆನ್ನೆ ಮೊನ್ನೆ ಸಿಕ್ಕಾಬಟ್ಟೆ ಬೇರೆನೆ ಏನೋ ಮಾಡಿದೀನಿ. ಇನ್ 2 ದಿನಕ್ಕೆ ನಿಜವಾಗ್ಲೂ ನನ್ಗೆ ಆಗೇ ಆಗುತ್ತೆ. ನೀನು ಮಾಡೇ ಮಾಡ್ಕೊಡ್ತೀನಿ. ಸಿಗ್ಬೋದು ನೀನ್ ಮೊನ್ನೆ ಬಂದ್ ಮಾತಾಡ್ಕೊಂಡು ಹೋದ್ವಲ್ಲ, ಅಷ್ಟ್ ಮಾಡೇ ಮಾಡಿಸ್ತೀನಿ. ನೋಡು, 10 ಕೋಟಿ ಇದೆ ಐಶು, ನಿನಗೆ ಗೊತ್ತು ಚೆನ್ನಾಗಿ. 4 ನಾನು ವಹಿಸ್ಕೋತೀನಿ. ಇನ್ ಮಿಕ್ಕಿದೇನಿದೆ ಏನಕ್ಕೆ ಸುಳ್ಳು ಹೇಳಿದ್ಯಾ ಪೊಲೀಸ್ ಅವ್ರ ಹತ್ರ 3 ಕೋಟಿ 4 ಕೋಟಿ ಅಂತ? ಯಾರ ಹತ್ರ? ಪೊಲೀಸ್ ಅವ್ರ ಹತ್ರ 3 ಕೋಟಿ 4 ಕೋಟಿ ಕೊಡ್ಬೇಕಷ್ಟೇ. ನಾನ್ ನಿನ್ನ ಹತ್ರ ಎಷ್ಟ್ ಸರಿ ಮಾತಾಡಿದ್ದೀನಿ ಕುತ್ಕೊಂಡು. ನೀನ್ ನನ್ಗೆ ಏನಂತ ಹೇಳಿದ್ಯಾ? ನೋಡು, ನನ್ಗೆ ಏನ್ ಲಾಸ್ ಆಗುತ್ತೆ ಅದನ್ನ ಬಿಡು, ಇನ್ ಮಿಕ್ಕಿದೇನೈತೆ ನಾನು ಫೈನಲ್ ಮಾಡ್ಕೊಂತ ಇವ್ರ ಮಾತನ್ನ ನೀನ್ ಯಾಕೆ ಪದೇ ಕೇಳ್ತೀನಿ? ಅಲ್ಲ ಶೋ, ಇವತ್ತು 10 ಕೋಟಿ ಇರೋದು 14 ಕೋಟಿ ಆಗಿದೆ. ನಾನು ಕೋಟಿನೇ ಕೊಡ್ತೀನಿ ತಾಯಿ. ನಾನ್ ನಿಂಗೆ ಅದೇ ಅಂದಿರೋದು. 10 ಕೊಡೋದು, 4 ಅಲ್ಲಿ ವಹಿಸ್ಕೊಡೋದು, ಇನ್ ಮಿಕ್ಕಿದೇನಿದೆ ನೀನ್ ಕೊಡ್ತೀನಿ ಅಂತಾನೆ ನಾನ್ ನಿಂಗೆ ಹೇಳ್ತಾ ಇದ್ದೀನಿ. ನೀನ್ ಈ ಕೆಲ್ಸ ಮಾಡಿ ಮರ್ಯಾದೆ ಹೋಯ್ತು ಅಂದ್ರೆ ನಾನು ಒಬ್ಳೆ ಅಲ್ಲ. ನಾನು ಹೇಳ್ತಾ ಇದ್ದೀನಿ, ದೀವಾರಲ್ಲೂ ಕುತ್ಕೊಂಡು ಏನಂದೆ ಐಶು, ನಾನು ಒಬ್ಳೆ ಇಲ್ಲ ಐಶು, ನನ್ ಕೈ ಮೀರೋಗಿದೆ. ಆಯ್ತು, ಈಗ ನೀನ್ 1 ನಿಮಿಷ, ಇನ್ 2 ದಿನಕ್ಕೋಸ್ಕರ ಯಾಕೆ ಇಷ್ಟು ಮುಂದುವರೆದಿದ್ಯಾ? ಇಬ್ರದ್ದು ನಂದ್ ಮರ್ಯಾದೆ ಹೋದ್ರೆ ನಾನು ಏನ್ ಮಾಡ್ಲಿ? ಎಲ್ಲಿಂದ ತಂದ್ಕೊಟ್ಟಿ? ಈಗ ಯಾರ ಹತ್ರನೋ ಕೈ ಕಲ್ ಧರ್ಮಂಗೇಳು ಬೇವರ್ಸಿ ಅವನೇ ತಾನೇ ಸುರೇಶ್ ನೇಮಲ್ಲಿ ಮಾತಾಡಿದ್ದು. ಕೊಡ್ತಾರೆ ನನ್ಗೆ ಇನ್ 2 ದಿನದಲ್ಲಿ. ಇನ್ ಯಾರು ಕೊಡ್ತಾರೆ? ಅವ್ರ ಏನಾರು ನೋಡ್ಬಿಟ್ರೆ ನನ್ಗೆ ಎಲ್ಲೇ ದುಡ್ಡು ಕೊಡ್ತಾರೆ ಅವರು? ಕೈ ಕಾಲ್ ಕಟ್ಟಿ ಯಾರಿಗೋ ಹಿಂಸೆ ಮಾಡಿ. ಮೀಡಿಯಾಗೆಲ್ಲ ನಾನು ಹೇಳಿಲ್ಲ ಕೇಳು, ಮೀಡಿಯಾಗೆಲ್ಲ ನಾನು ಹೇಳಿಲ್ಲ, ನಾನೇನು ಮಾಡಿಲ್ಲ. ಮಾಡ್ಸು ಪ್ಲೀಸ್. ನೀನ್ ಸ್ಟಾಪ್ ಮಾಡಿಲ್ಲ ಅಂದ್ರೆ ನಾನು ಏನ್ ಮಾಡ್ಲಿ ಹೇಳು? ನಾನು ಇವಾಗ ಮಾತಾಡಿ ಟ್ರೈ ಮಾಡ್ತೀನಿ, ಬಟ್ ದುಡ್ಡಂತೂ ಮಾಡ್ಸು. ನಾನು ಇನ್ 2 ದಿನದಲ್ಲಿ ನಾನು ರೆಡಿ ಮಾಡ್ತಾ ಇದ್ದೀನಿ. ಇನ್ 2 ದಿನದಲ್ಲಿ ನಾನು ಏನಾರು ನಿನ್ನ ಹತ್ರ ಕುತ್ಕೊಂಡು ನಾನು ಇಷ್ಟೇ ಕೊಡ್ಬೇಕು ಅಂತ ಮಾತಾಡಿದ್ರೆ ನೀನ್ ತೀರ್ಮಾನ ತಗೊಳ್ಳೋದ್ರಲ್ಲಿ ಅರ್ಥ ಇರುತ್ತೆ. ನಾನೇ ಮಾತಾಡಿಲ್ಲ ಅಂದ್ಮೇಲೆ ನೀನ್ ಹೆಂಗೆ ತೀರ್ಮಾನ ತಗೋತಾ ಇದೀಯಾ? ನಾನ್ ತೀರ್ಮಾನ ನನ್ನ ಹತ್ರ ಆಗ್ತಾ ಇಲ್ಲ. ನನಗಿಲ್ಲ ಅಂದ್ರೆ ಅವ್ನ್ ಕೇಸ್ ಆಗ್ತಿಲ್ಲ. ಮಾಡ್ತಿದೆ ಅಂತ ಹೇಳ್ಬಿಟ್ಟು ಬಂದಿದ್ದೇನಲ್ಲ ಮೊನ್ನೆನೂ. ಪ್ಲೀಸ್ ಸ್ಟಾಪ್ ಮಾಡ್ಸಿ. ಆಯ್ತು, ನಾನು ಮಾತಾಡ್ತೀನಿ. ಸೊ ಈ ಆಡಿಯೋದಲ್ಲಿ ಕ್ಲಿಯರ್ ಆಗಿ ವನಿತಾ ಅವರು ಹೇಳ್ತಾರೆ, ಐಶ್ವರ್ಯ ಅವ್ರಿಗೆ ಧರ್ಮ ಅವ್ರಿಗೆ ಹೇಳು, ಅವರೇ ತಾನೇ DK ಸುರೇಶ್ ಅವರ ಧ್ವನಿಯಲ್ಲಿ ಮಾತನಾಡಿದ್ದು ಅಂತ ಕ್ಲಿಯರ್ ಆಗಿ ಹೇಳ್ತಾರೆ. ಸೊ ಹಾಗಾದರೆ ಧರ್ಮ ಅವರು DK ಸುರೇಶ್ ಅವರ ಧ್ವನಿಯಲ್ಲಿ ಮಾತನಾಡಿ ವಂಚನೆಗೆ ಸಹಾಯ ಮಾಡಿದ್ರಾ ಅನ್ನೋ ಪ್ರಶ್ನೆ ಕೂಡ ಬರುತ್ತೆ. ಐಶ್ವರ್ಯ ಗೌಡ ಅವ್ರಿಗೆ ಸಹಾಯ ಮಾಡೋದಕ್ಕೆ ಅಂತ ಏನಾದರೂ ಈ ವನಿತಾ ಅವ್ರ ಜೊತೆ DK ಸುರೇಶ್ ಅವರ ಧ್ವನಿಯಲ್ಲಿ ಮಾತನಾಡಿದ್ರಾ ಧರ್ಮ ಅವರು? ಕಲೆಯನ್ನು ಈ ರೀತಿ ದುರುಪಯೋಗ ಪಡಿಸ್ಕೊಳ್ತಾರಾ ಅನ್ನೋಂಥ ಪ್ರಶ್ನೆಗಳೆಲ್ಲವೂ ಕೂಡ ಹೇಳುತ್ತೆ.